ವಿಮೋಚನ ಕಾಂಡ 3ನೇ ಅಧ್ಯಾಯ 6ನೆಯ ವಾಕ್ಯ. ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಈ ವಾಕ್ಯದಲ್ಲಿ ದೇವರು ಮೋಶೆಯನ್ನು ಸಂಧಿಸಿದಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಹೋರೆ ಪರ್ವತದಲ್ಲಿ ಉರಿಯುವಂಥ ಬೆಂಕಿಯ ಪೊದೆಯ ಮೂಲಕವಾಗಿ ಮೋಶೆಯ ಸಂಗಡ ಮಾತನಾಡಿದಾಗ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಹೇಳಿದಾಗ ಮೋಶೆಯು ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅಂದ್ರೆ ದೇವರು ತನ್ನನ್ನು ಪರಿಚಯ ಪಡಿಸುವಾಗಲೇ ಮೋಶೆಗೆ ನಾನು ನಿನ್ನ ಪಿತೃಗಳ ದೇವರು, ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ನೋಡುವಾಗ ಅಲ್ಲಿಯವರೆಗೂ ಮೋಶೆಗೆ ದೇವರೊಟ್ಟಿಗೆ ಅಷ್ಟು ಯಾವುದೇ ಅನುಭವಗಳು ಇರಲಿಲ್ಲ. ಹಾಗೆ ಇಬ್ರಿಯರನ್ನ ನೋಡುವಾಗ ಅವರು ಕಷ್ಟಪಡುತ್ತಾ ಇದ್ದಾರೆ, ವೇದನೆಯಲ್ಲಿಯೂ ದಾಸತ್ವದಲ್ಲಿಯೂ ಇದ್ದಾರೆ. ದೇವರವರ ಮಧ್ಯದಲ್ಲಿ ಏನು ಕಾರ್ಯಗಳನ್ನು ಮಾಡುತ್ತಾ ಇಲ್ಲ, ಪ್ರವಾದನೆಗಳಿಲ್ಲ, ಅದ್ಭುತಗಳಿಲ್ಲ, ದೇವರ ಮಹಿಮೆಯು ಇಳಿದು ಬರುತ್ತಾ ಇಲ್ಲ, ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ. ಈ ರೀತಿಯಂತ ಅವಸ್ಥೆಯಲ್ಲಿ ಹಾದು ಹೋಗಿದ್ದಂಥ, ಈ ರೀತಿಯಂತ ವಿಷಯಗಳನ್ನೇ ನೋಡಿದಂಥ ಮೋಶೆಗೆ ದೇವರು ಪ್ರಕಟವಾಗಿ ಅಬ್ರಹಾಮ, ಈಸಾಕ, ಯಾಕೋಬರ ದೇವರೆಂಬುದಾಗಿ ಹೇಳಿದ ಕೂಡಲೇ ಒಂದು ಭಯ ಉಂಟಾಗುತ್ತಾ ಇದೆ. ಅಂದ್ರೆ ದೇವರ ಕುರಿತಾಗಿ ಅಷ್ಟು ಅನುಭವಗಳು ಇಲ್ಲದೇ ಇದ್ದರೂ ಕೂಡ ಮೋಶೆಗೆ ಭಯವನ್ನ ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಇದೇ ರೀತಿಯಾಗಿಯೇ ದೇವರು ಮಾತನಾಡುವಾಗ ನಮ್ಮ ಅನುಭವಗಳು ಇರುವಂಥದ್ದು. ದೇವರು ನಿಜವಾಗಿ ನಮ್ಮ ಸಂಗಡ ಮಾತನಾಡುವಾಗ, ಆತನ ಸ್ವರವು ಕೇಳುವಾಗ ಆರಂಭದಲ್ಲಿ ನಮಗೆ ನಿಜಕ್ಕೂ ಕೂಡ ಭಯವಾಗುತ್ತದೆ. ದೇವರು ಎಷ್ಟು ಶ್ರೇಷ್ಠವಾದವರು, ಎಷ್ಟು ಉನ್ನತವಾದವರು ಎಂಬುದಾಗಿ ಒಂದು ಕ್ಷಣ ನಮ್ಮ ಜ್ಞಾನಕ್ಕೆ ಬಂದರೆ ಸಾಕು, ಆತನ ಕುರಿತಾಗಿ ಒಂದು ಭಯ, ಆತನ ಮುಂದೆ ನಾವು ಎಷ್ಟು ಚಿಕ್ಕವರು ಎಂಬಂತ ಅರಿವು ನಮ್ಮಲ್ಲಿ ಸ್ಪಷ್ಟವಾಗಿ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ದೇವರು ಪಿತೃಗಳ ಹೆಸರನ್ನು ಹೇಳಿ ಮಾತನಾಡುತ್ತಾ ಇರುವಾಗ ಖಂಡಿತವಾಗಿ ಅಲ್ಲಿ ಏನೋ ನಡೆಯುವುದಕ್ಕಿದೆ. ಪಿತೃಗಳಿಗೆ ಮಾಡಿದಂಥ ವಾಗ್ದಾನಗಳ ನೆರವೇರುವಿಕೆಯ ಕಾಲವು ಬಹಳ ಸಮೀಪವಾಗಿದೆ ಎಂಬುದು ಕೂಡ ಅರ್ಥವಾಗುತ್ತದೆ. ಈ ದಿವಸಗಳಲ್ಲಿ ದೇವರು ಇಂತಹ ಒಂದು ಅನುಭವದಲ್ಲಿ ನಿಮ್ಮನ್ನು ನಡೆಸುವುದಕ್ಕೆ ಬಯಸುತ್ತಾರೆ. ದೇವರ ಸ್ವರವನ್ನು ಕೇಳುವಂತ, ಆತನು ಮಾತನಾಡುವುದನ್ನು ಗ್ರಹಿಸಿಕೊಳ್ಳುವಂತ, ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡಿ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಹೊಂದುವಂತ ಆ ಶ್ರೇಷ್ಠವಾದಂಥ ಅನುಭವಗಳನ್ನು ದೇವರು ಒಬ್ಬೊಬ್ಬರಿಗೂ ಕೂಡ ಅನುಗ್ರಹಿಸುವುದಕ್ಕೆ ಬಯಸುತ್ತಾರೆ. ಕಾರಣ ದೇವರು ಅಷ್ಟು ಹತ್ತಿರದಲ್ಲಿದ್ದುಕೊಂಡು ಜನರೊಟ್ಟಿಗೆ ಆ ಸಂಬಂಧದಲ್ಲಿ ನಡೆಯುವುದಕ್ಕೆ ಬಯಸುವಂತ ದೇವರು. ಆರಂಭದಲ್ಲಿ ಕೆಲವೊಮ್ಮೆ ಭಯವಾದರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಾಗ ನಮ್ಮ ನಿಯಂತ್ರಣ ಮೀರಿ ಕೆಲವೊಂದು ವಿಷಯಗಳು ನಡೆದರೂ ಕೂಡ ಸ್ವಲ್ಪ ದಿನಗಳಲ್ಲಿ ಅದೆಲ್ಲವೂ ಕೂಡ ನಮಗೆ ಸಹಜವಾಗುತ್ತದೆ. ನಾವು ದೇವರಾತ್ಮನಲ್ಲಿ ತುಂಬಿ ನಡೆಯುವಾಗ ಅದಕ್ಕೆ ತಕ್ಕಂತ ಬಲವನ್ನು ಕೊಟ್ಟು ದೇವರು ಆರಂಭದ ಭಯವನ್ನ, ಆ ಒಂದು ಅಳುಕನ್ನ, ಹಿಂಜಾರುವಿಕೆಯನ್ನ ನೀಗಿಸಿ ತನ್ನೊಟ್ಟಿಗೆ ಅನ್ಯೋನ್ಯವಾಗಿ ಮಕ್ಕಳಂತೆ ಒಡನಾಡುವಂತ ಒಂದು ಶ್ರೇಷ್ಠ ಭಾಗ್ಯವನ್ನ ಕೊಟ್ಟು ಮುನ್ನಡೆಸುತ್ತಾರೆ. ಹಾಗೆ ವಾಗ್ದಾನಗಳೆಲ್ಲವನ್ನೂ ಕೂಡ ತಕ್ಕ ಸಮಯದಲ್ಲಿ ನೆರವೇರಿಸುತ್ತಾರೆ. ಆದ್ದರಿಂದ ದೇವರ ಸಂಬಂಧಕ್ಕೆ ಬಂದು ದೇವರೇ ಮೋಶೆಯ ಸಂಗಡ ಮಾತನಾಡಿದ ಹಾಗೆ ನನ್ನೊಂದಿಗೂ ಕೂಡ ಮಾತನಾಡು, ನಾನು ನಿನ್ನ ಸ್ವರವನ್ನು ಕೇಳಬೇಕು, ಆ ಒಂದು ಅನುಭವಗಳನ್ನು ನನ್ನ ನಡೆಸು ಎಂಬುದಾಗಿ ಸಮರ್ಪಿಸುವುದಾದರೆ ದೇವರು ನಿಶ್ಚಯವಾಗಿ ನಡೆಸುತ್ತಾರೆ. ಈ ದಿವಸಗಳಲ್ಲಿ ದೇವರೊಟ್ಟಿಗಿರುವಂಥ ಅನುಭವಗಳೇ ನಿಮ್ಮ ಜೀವಿತದ ಅವಸ್ಥೆಗಳನ್ನು, ನಿಮ್ಮ ದುರಾವಸ್ಥೆಗಳನ್ನು, ದಾಸತ್ವಗಳನ್ನು, ಕೊರತೆಗಳನ್ನು ನೀಗಿಸಿ ಸಕಲ ಸಮೃದ್ಧಿಯಲ್ಲಿಯೂ ವಾಗ್ದಾನದ ಪರಿಪೂರ್ಣತೆಯಲ್ಲಿಯೂ ನೆಲೆಗೊಳಿಸಿ ಆಶೀರ್ವದಿಸುವಂಥದ್ದಾಗಿದೆ. ಆ ರೀತಿಯಾಗಿ ನಮ್ಮೊಟ್ಟಿಗೆ ಮಾತನಾಡಿ ಅನ್ಯೋನ್ಯವಂತ ಸಂಬಂಧದಲ್ಲಿ ನಡೆಸಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಉರಿಯುವಂಥ ಪೊದೆಯ ಮೂಲಕವಾಗಿ ನೀನು ಮೋಶೆಯನ್ನು ಸಂಧಿಸುವನೊಟ್ಟಿಗೆ ಮಾತನಾಡಿ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರೆಂಬುದಾಗಿ ಹೇಳಿದ ಕೂಡಲೇ ಮೋಶೆಗೆ ಭಯ ಉಂಟಾಯಿತು. ಆದರೆ ಅಪ್ಪ, ಅನುಭವಗಳು ಮುಂದುವರೆದು ಮೋಶೆಯಪ್ಪನಿನೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುತ್ತಾ ವಾಗ್ದಾನಗಳನ್ನು ಪೂರ್ಣವಾಗಿ ಸ್ವತಂತ್ರಿಸಿ
ಬದಲಿಸಿಕೊಳ್ಳುವಂತೆ ಜೀವಿತವು ಬದಲಾದ ಹಾಗೆ ಈ ದಿವಸಗಳಲ್ಲಪ್ಪ ನಮ್ಮ ಜೀವಿತಗಳು ಕೂಡ ಇರಬೇಕು. ನಿನ್ನೊಟ್ಟಿಗೆ ಆ ಒಂದು ಅನ್ಯೂನ್ಯತೆಗೆ ಬರಬೇಕು. ಆರಂಭದಲ್ಲಿ ಕೆಲವೊಂದು ವಿಷಯಗಳಪ್ಪ ನಮ್ಮ ನಿಯಂತ್ರಣ ತಪ್ಪಿ ಹೋಗುತ್ತಿದೆಯೇನೋ ಎಂಬುದಾಗಿ ಅಪ್ಪ ಪವಿತ್ರಾತ್ಮನ ಅಭಿಷೇಕದ ಮೂಲಕವೂ ನಿನ್ನ ಮಟ್ಟಿಗೆ ಮಾತನಾಡುವಾಗಲೂ ಅಪ್ಪ ನಮಗೆ ಅನ್ನಿಸಿದರೂ ಕೂಡ ಆ ಭಯವನ್ನಪ್ಪ ತೆಗೆದು ಹಾಕಿ ಅನುಭವದಲ್ಲಿ ಮುಂದುವರಿಯುತ್ತಾ ನಿನ್ನಲ್ಲಿ ಆಳವಾಗಿ ಕರ್ತನೆ ಬೇರೂರಿ ನೆಲೆಗೊಂಡು ಅಪ್ಪ ಜೀವಿಸುವಂಥ ಅನುಭವದಲ್ಲಿ ಒಬ್ಬೊಬ್ಬರನ್ನು ನಡೆಸು, ಆಶೀರ್ವದಿಸು ಕರ್ತನೆ. ತಡೆಗಳು ನೀಗಲಿ, ದಿವಸಗಳಲ್ಲಿ ನಿನ್ನೊಟ್ಟಿಗೆ ಮಾತನಾಡಬೇಕು, ನಿನ್ನ ಸ್ವರವನ್ನು ಕೇಳಬೇಕು, ಅಭಿಷೇಕದಲ್ಲಿ ತುಂಬಬೇಕು, ಅದರಲ್ಲಿ ಮುಂದುವರಿಯಬೇಕೆಂಬುದಾಗಿ ಆ ತವಕ, ಆ ದಾಹ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಕರ್ತನೆ. ದಾಹದಿಂದ ಬೇಡುವಂಥವರನ್ನ ನೀನು ತೃಪ್ತಿಪಡಿಸುವಂಥ ದೇವರು, ತೃಪ್ತಿಪಡಿಸು ಕರ್ತನೆ. ಆಶೀರ್ವದಿಸಪ್ಪ, ವಾಗ್ದಾನಗಳನ್ನು ನೆರವೇರಿಸು. ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.